ದಲಿತರ ನಾಯಕ ಯಜಮಾನ್ ಅಂತಲೇ ಕರೆಸಿಕೊಳ್ತಿರುವಂತಹ ನಾಯಕ ಮಹದೇವಪ್ಪ ಅವರ ಕನಸು ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಹದೇವಪ್ಪ ಅವರ ಕನಸಿನ DCRE ಸೆಲ್ಗಳು ಫ್ಲಾಪ್ ಶೋ ಮಾಡ್ತಾ ಇದ್ದಾವೆ. ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಅಂತ ಏನು ಕರಿತೀವಿ, ಇದು ಫ್ಲಾಪ್ ಆಗ್ತಾ ಇದೆ. ಈಗ ರಾಜ್ಯದಲ್ಲಿ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಬ್ರೇಕ್ ಬೀಳ್ತಾ ಇಲ್ವಾ? ನ್ಯಾಯ ಸಿಗಬೇಕಾಗಿದ್ದ ಠಾಣೆಗಳು ಈಗ ಡೀಲಿಂಗ್ ಅಡ್ಡೆಗಳಾಗಿದ್ದಾವ. NCRB ವರದಿಯಲ್ಲಿ ಶಾಕಿಂಗ್ ಸತ್ಯಗಳು ಬಯಲಾಗ್ತಾ ಇದೆ. ರಾಜ್ಯದಲ್ಲಿ ಈಗಲಾದರೂ ಮೂರಾ ಭಟ್ಟಿ ಆಗ್ತಾ ಇದೆಯಾ ದಲಿತರ ಬದುಕು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರತಿದಿನ ರಾಜ್ಯದಲ್ಲಿ ಸರಾಸರಿ 5 ಜನ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಅಟ್ರಾಸಿಟಿ ಪ್ರಕರಣಗಳಲ್ಲಿ ಕರ್ನಾಟಕಕ್ಕೆ ದೇಶದಲ್ಲೇ 8ನೇ ಸ್ಥಾನ ಇದೆ. ವರ್ಷದಿಂದ ವರ್ಷಕ್ಕೆ ಈ ದೌರ್ಜನ್ಯ ಗ್ರಾಫ್ ಏನಿದೆ ಅಂದರೆ ಪ್ರಕರಣಗಳ ಸಂಖ್ಯೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು HC ಮಹದೇವಪ್ಪ ಅವರು ಇದೇ DCRE ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಹೆಸರುವಾಸಿಯಾದರು. ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ವಿಶೇಷ ಠಾಣೆಗಳು. ಇದರಲ್ಲಿ ಈ ಠಾಣೆಗಳಲ್ಲಿ ಏನು SC/ST ದೌರ್ಜನ್ಯ ತಡೆ ಏನಿದೆ ಅದಕ್ಕೆ ಒಂದು ಉತ್ತಮವಾಗಿರುವಂಥ ಅವಕಾಶ ಒದಗಿಸ್ಕೊಡ್ಬೇಕು, ವಿಶೇಷವಾಗಿರೋ ಠಾಣೆ ಬೇಕು ಅಂತ ಈ ಒಂದು ಠಾಣೆಗಳನ್ನು ಜಾರಿಗೆ ತಂದರು. ಆ ಹೆಗ್ಗಳಿಕೆ ಕೂಡ ಅವ್ರಿಗೆ ಹೋಗುತ್ತೆ. ಆದರೆ ನಂತರದಲ್ಲಿ ಇದು ಸಂಪೂರ್ಣವಾಗಿ DCRE ಅಂತ ನಾವೇನು ಕರಿತೀವಿ, ಇದು ಈಗ ನೆನೆಗುದಿಗೆ ಬಿದ್ದಿದೆಯಾ, ಸತ್ತೇ ಹೋಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಯಾವ ಠಾಣೆಗಳು ದಲಿತರ ಪರವಾಗಿರಬೇಕಾಗಿತ್ತು ಅಲ್ಲಿ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ದಲಿತರ ಮೇಲಿನ ದೌರ್ಜನ್ಯದ ಅಂಕಿ ಸಂಖ್ಯೆ ಆತಂಕಕ್ಕೊಳಪಡಿಸ್ತಾ ಇದೆ. 2022ರಲ್ಲಿ 1997 ಇಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. 2024ಕ್ಕೆ ಬರೋಬ್ಬರಿ 2016ಕ್ಕೆ ಏರಿಕೆಯಾಗುತ್ತೆ ಕೇಸ್ಗಳು. 66 ಕೊಲೆ, 67 ಅತ್ಯಾಚಾರ ಪ್ರಕರಣಗಳಿಂದ ರಾಜ್ಯ ನಲುಗು ಹೋಗಿದೆ. ದೇವಸ್ಥಾನ, ಸಾರ್ವಜನಿಕ ಸ್ಥಳಗಳಲ್ಲಿ ದಲಿತರಿಗೆ ಈಗಲೂ ಕೂಡ ನೋ ಎಂಟ್ರಿ. ದಲಿತರ ಮೇಲೆ ದೌರ್ಜನ್ಯ ನಡೆದರೂ ಕೂಡ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಶಿಕ್ಷೆಯಾಗುವ ಪ್ರಮಾಣ ಕೇವಲ 3.2% ಮಾತ್ರ ಇದೆ. 809 ಪ್ರಕರಣಗಳಲ್ಲಿ ಶಿಕ್ಷೆಯಾಗುತ್ತೆ. ಆದರೆ 809 ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದ್ದು ಮಾತ್ರ ಕೇವಲ 25 ಮಂದಿಗೆ. 766 ಪ್ರಕರಣಗಳೇನಿದ್ದಾವೆ, ಇಷ್ಟು ಪ್ರಕರಣಗಳಲ್ಲಿ ಆರೋಪಿಗಳು ರಾಜಾರೋಷವಾಗಿ ಖುಲಾಸೆಯಾಗಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಅದರಲ್ಲಿ ಖುಲಾಸೆಯಾಗಿ ಹೊರಗೆ ಬಂದಿದ್ದಾರೆ. ಖುಲಾಸೆ ಪ್ರಮಾಣ ಮುಗಿಲಿಗೆ ಮುಟ್ತಾ ಇದೆ. ಶಿಕ್ಷೆ ಪ್ರಮಾಣ ಪಾತಾಳಕ್ಕೆ ಕುಸಿತಾ ಇದೆ. ಅಂದರೆ ಅದರ ಪ್ರಕರಣದ ಒಂದು ಶೇಕಡಾವಾರು ಅಂಕಿಅಂಶಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ಪ್ರಕರಣಗಳ ಒಂದು ಅಂಕಿಅಂಶ ಬೆಚ್ಚಿ ಬೀಳಿಸ್ತಾ ಇದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದಲಿತ ಹೋರಾಟಗಾರರು, ವಕೀಲರಾಗಿರುವಂತಹ ಹರಿರಾಮ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರಿರಾಮ್ ಸರ್, ನಮಸ್ಕಾರ. ಈ DCRE ಠಾಣೆಗಳು ಇಡೀ ರಾಜ್ಯಾದ್ಯಂತ ದಲಿತರ ವಿರುದ್ಧ ನಡೆಯುವಂತಹ ದೌರ್ಜನ್ಯ ಪ್ರಕರಣಗಳು ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಜೀವಾಳ ಆಗಬೇಕಾಗಿತ್ತು. ಆದರೆ ಅಂಕಿಅಂಶಗಳೇ ಬೇರೆ ಹೇಳ್ತಾ ಇದೆ. ಏನ್ ಹೇಳ್ತೀರಿ ಈ ಬಗ್ಗೆ ಅಂತ? ಖಂಡಿತವಾಗ್ಲೂ ಕೂಡ ಮೊದಲಿಂದಲೂ ಕೂಡ ಅಷ್ಟೇ, ಒಂದು ನಮಗ್ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಒಂದ್ ರೀತಿ ಜಾತಿ ರೋಗಿಷ್ಠ ಮನಸ್ಥಿತಿ ಇರೋದ್ರಿಂದ ಇಲ್ಲಿ ನೀವು ಅಪರಾಧ ಮಾಡ್ಲಿಕ್ಕೆ ಜಾತಿ ಒಂದು ಕಾರಣ ಸಾಕು. ಹಾಗಾಗಿ ಇಲ್ಲಿ ಜಾತಿಯ ಕಾರಣಕ್ಕಾಗಿ, ದಲಿತರನ್ನ ಕಾರಣಕ್ಕಾಗಿ ಅವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರಗಳು, ಕೊಲೆಗಳು ಎಲ್ಲವೂ ನಡೀತಾ ಇರ್ತಕ್ಕಂಥದ್ದು ವಾಸ್ತವ, ಎಲ್ರಿಗೂ ಗೊತ್ತಿರುವಂತದ್ದೇ. ಇದರ ಆಧಾರದ ಮೇಲೆ ಒಂದು ಅಟ್ರಾಸಿಟಿ ಆಕ್ಟ್ ಕೇಂದ್ರ ಸರ್ಕಾರ ತರ್ತು. ಅದ್ರ ತಕ್ಕಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದಾದ್ರೆ DCRE ಅಂತ ಒಂದು ಸೆಲ್ಲು ಕೂಡ ಶುರುವಾಯಿತು, ವಿಶೇಷವಾಗಿ ಈ ಪ್ರಕರಣಗಳನ್ನು ನೋಡೋದಕ್ಕೆ. ಮತ್ತೆ ಇತ್ತೀಚೆಗೆ ಕಳೆದ ವರ್ಷ ಅಂತೂ ನಮ್ಮ ಅರುಣ್ ಚಕ್ರವರ್ತಿ ಅವರು DG ಆಗಿದ್ದಾಗ ಬಹಳ ಮುತುವರ್ಜಿ ವಹಿಸಿ ಅವರು ಅಂತೂ ಒಂದು ವಿಶೇಷವಾಗಿ FIR ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಎಲ್ಲ ಹಕ್ಕುಗಳನ್ನ ಕೊಟ್ಟು ಪೊಲೀಸ್ ಸ್ಟೇಷನ್ ಒಂದು ದರ್ಜೆಗೆ ಏರಿಸಿ ಇದು ಸಪರೇಟ್ ಆಗಿ ಒಂದು ದಲಿತ ಪ್ರಕರಣಗಳನ್ನ ನೋಡೋದಿಕ್ಕೆ ಅಂತ ಹೇಳಿ DCRE ಅಂತ ಮಾಡಿದ್ರು. ಆದ್ರೆ ದುರಂತ ಏನಾಗಿದೆ ಅಂತ ಹೇಳಿದ್ರೆ, ಮತ್ತೆ ಈ DCRE ಕೆಲಸ ಮಾಡುವಂತದ್ದು ಒಂದು ಗೃಹ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎರಡರ ಸುಪರ್ದಿಯಲ್ಲಿ. ಯಾಕಂದ್ರೆ ಅದಕ್ಕೆ ಫಂಡಿಂಗ್ ಆಗೋದು ದಲಿತರಿಗಾಗಿ ಮೀಸಲಿಟ್ಟಿರುವಂತ SC/ST ಮತ್ತು TSP ಹಣದಿಂದ ದುಡ್ಡು ಬಳಕೆ ಆಗುತ್ತೆ. ಇನ್ನ ಆ ಪ್ರಕರಣಗಳನ್ನ ನೋಡ್ಕೊಳ್ತಕ್ಕಂಥದ್ದು ಹೋಮ್ ಮಿನಿಸ್ಟ್ರಿ. ಅಂದ್ರೆ ಇವ್ರಿಬ್ರು ಕೋಆರ್ಡಿನೇಷನ್ ಅಲ್ಲಿ ಇದು ನಡಿಬೇಕು. ಆದ್ರೆ ದುರಂತ, ನಾನು DCRE ಅಲ್ಲಿ ಸುಮಾರು ಪ್ರಕರಣಗಳನ್ನ ತಗೊಂಡೋಗಿ ನೋಡಿದೀನಿ. ಏನಾಗಿದೆ ಅಂದ್ರೆ DCRE ಇವತ್ತು ಒಂದು ರಿಯಲ್ ಎಸ್ಟೇಟ್ ಆಫೀಸ್ ತರ ಆಗಿದೆ. ದಂಧೆಗೆ
ಅಲ್ಲಿ SP ಗಳಿಂದ ಹಿಡಿದು DYSP ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ಗಳ ತನಕ. ಈಗ ಹರಿರಾಮ್ ಸರ್, ನಾನು ಒಂದು ಇವತ್ತಿನವರೆಗೆ ಗಮನಿಸ್ತಾ ಇರೋದು ತುಂಬಾ ಬೇಜಾರಾಗೋದೇನೆಂದ್ರೆ, 2026ರಲ್ಲಿ ತುರುವೇಕೆರೆ ಗೋಣಿ ಗ್ರಾಮದಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧ ಮಾಡ್ತಾರೆ. ಮತ್ತೊಂದು ಕಡೆ ಇದೇ ರೀತಿಯಲ್ಲಿ 2025 ಗುಂಡ್ಲುಪೇಟೆ ತಾಲೂಕಿನ ವೀರನಪುರ, ಅಲ್ಲೂ ಕೂಡ ಅದೇ ರೀತಿ ಆಯಿತು. ಈ ಒಂದು ಕಾಲಮಾನದಲ್ಲೂ ಕೂಡ ಇಂಥ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಆದರೆ ಶಿಕ್ಷೆ ಪ್ರಮಾಣ ಇಷ್ಟೊಂದು ಕಡಿಮೆ ಇದೆ. ಮತ್ತೊಂದು ಕಡೆ FIR ದಾಖಲು ಮಾಡೋದ್ರಲ್ಲೂ ಕೂಡ ವಿಳಂಬ ಆದಂತಹ ಅನೇಕ ಘಟನೆಗಳಿದಾವೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳೋದು ಹೇಗೆ ಅಂತ? ಅಲ್ಲ ಅದನ್ನೇ ಹೇಳಕ್ ಬಂದೆ ನಾನು. ಏನಾಗುತ್ತಂದ್ರೆ ಇಲ್ಲಿ DCRE ಅಲ್ಲಿ ಇವತ್ತು ನೀವು ಕೂಡ ಅಷ್ಟೇ ಒಂದು 5 ಲಕ್ಷ ದುಡ್ಡು ತಗೊಂಡೋದ್ರೆ ಸುಳ್ಳು ಪ್ರಕರಣ ದಾಖಲಿಸ್ತಿರ್ಬೇಕಾರೆ, ದುಡ್ಡು ತಗೊಂಡೋಗಿ ಸುಳ್ಳು ಪ್ರಕರಣ, ಅದು ಆಗಿರೋದೆಲ್ಲ ಸುಳ್ಳು ಪ್ರಕರಣ ದಾಖಲಿಸ್ತಿರ್ಬೇಕಾರೆ. ಆದ್ರೆ ನಿಜವಾಗ್ಲೂ ಪ್ರಕರಣ ನಡೆದಿದ್ರೆ ನೀವು ಹೋದ್ರೆ ಅವರು FIR ದಾಖಲಿಸಲ್ಲ. ವಾರಗಟ್ಲೆ ಏನಪ್ಪಾ ಅಂದ್ರೆ ಈ ಕೊಲೆ ಆಗಿರೋ ಪ್ರಕರಣಗಳಲ್ಲಿ ಏನು ಮಾಡಕ್ಕಾಗಲ್ಲ, ಹಾಗಾಗಿ ಮಾಡ್ತಾರಷ್ಟೇ. ಬಹಳ ಸೀರಿಯಸ್ ಇಶ್ಯೂ ಮತ್ತೆ ಏನಾದ್ರು ಮಾಧ್ಯಮಗಳಲ್ಲಿ ಮತ್ತೆ ನಮ್ಮಂತವ್ರು ಏನಾದ್ರು ದೊಡ್ಡದಾಗ ಅದನ್ನ ಸುದ್ದಿ ಮಾಡಿದಾಗ ಮಾತ್ರ FIR ಗಳು ಮಾಡ್ತಾರೆ. ಇಲ್ಲ ಅಂದ್ರೆ ಅಮಾಯಕರು ಹೋದಂತ ಸಂದರ್ಭದಲ್ಲಿ FIR ಗಳು ಮಾಡೋದಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಇವರು ಒಂದು ಕಡೆ ದೌರ್ಜನ್ಯಕ್ಕೆ ಒಳಗಾಗಿ FIR ಮಾಡ್ಲಿಕ್ಕೂ ಇವ್ರ ಹತ್ರ ದುಡ್ಡು ಇಸ್ಕೊತಾರೆ. ಆಯ್ತು, ದುಡ್ಡು ಇಸ್ಕೊತಾರೆ ಸರಿ, FIR ಮಾಡ್ತಾರೆ ಸರಿ, ಅರೆಸ್ಟ್ ಮಾಡ್ಬೇಕಲ್ವಾ? ಅರೆಸ್ಟು ಮಾಡೋದಿಲ್ಲ. ಅರೆಸ್ಟ್ ಮಾಡುವ ಅನ್ನೋ ನೆಪದಲ್ಲಿ ಏನ್ ಮಾಡ್ತಾರೆ, ಕಂಪ್ಲೇಂಟ್ ಆದ್ಮೇಲೆ ಇವ್ರಿಗೆ ಒಂದೊಂಥರ ಬಂಡವಾಳ, ನಾವು ವ್ಯಾಪಾರ ಕೊಟ್ಟಂಗೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಯಾವಾಗ ಏನ್ ಮಾಡ್ತಾರೆ, ಇವ್ರು ಯಾರು ಅಕ್ಯೂಸ್ ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ನಾವು ನೀವು ಅರೆಸ್ಟ್ ಮಾಡ್ತೀವಿ ಅಂತ ಎದುರಿಸೋದು. ಎದುರಿಸಿದ ತಕ್ಷಣ ಅವ್ರು ಒಂದಿಷ್ಟು ದುಡ್ಡು, ಏನ್ ದುಡ್ಡು ಅಂದ್ರೆ ಏನು 50,000 1 ಲಕ್ಷ ಅಲ್ಲ, 10 ಲಕ್ಷ 15 ಲಕ್ಷ 5 ಲಕ್ಷ ದೊಡ್ಡ ದೊಡ್ಡ ಅಮೌಂಟ್ಗಳು. ಪಾಪ ಅವ್ರಿಗೆ ಎದುರಿಸ್ತಾರೆ. ಜೈಲ್ಗೆ ಹೋಗ್ತೀರಿ ನೀವು, 2 ತಿಂಗಳು 3 ತಿಂಗಳು ಬೈಲ್ ಸಿಗಲ್ಲ ನಿಮ್ಗೆ ಅಂತ ಎದುರಿಸ್ತಾರೆ. ಆಗ ದುಡ್ಡು ತಗೊಳ್ಳೋದವ್ರ ಹತ್ರ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಈಗ ಅರೆಸ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ, ಒಂದು ಪಾಪ ಅಮಾಯಕರಿಗೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಹೋಯ್ತು. ಅವ್ರು ನಂಬಲ್ಲ, ನಂಬಿಕೆ ಹೋಯ್ತು, ಇವ್ರು ನಮ್ಮ ಪರ ಇಲ್ಲ ಅನ್ನೋದು ಖಂಡಿತವಾಗಿ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಆಮೇಲೆ ಎರಡನೇದೇನಾಗುತ್ತೆ, ಅವನು ಯಾರು ಅಪರಾಧ ಮಾಡಿರ್ತಾನೆ ಅವನು ಅಷ್ಟು ಸುಲಭವಾಗಿ ಅವನು ತಡ ಮಾಡೋದ್ರಿಂದ ಬೈಲ್ ತಗೊಂಡು ಆಚೆ ಬರ್ತಾನೆ. ಆಮೇಲೆ ಅಲ್ಲಿ ಬೈಲು ರಿಜೆಕ್ಟ್ ಮಾಡ್ಲಿಕ್ಕೂ ಕೂಡ ಕೋರ್ಟ್ಗಳಲ್ಲಿ ಇವರು ಸರಿಯಾದಂತ ಮಾಹಿತಿಯನ್ನಾಗ್ಲಿ ಅಥವಾ ಅಲ್ಲಿ ಯಾರಪ್ಪ ಎಲ್ಲರೂ ಕೂಡ ಪ್ರೈವೇಟ್ ಅಡ್ವೊಕೇಟ್ನ ಇಟ್ಕೊಳಕ್ ಆಗಲ್ಲ, ಎಲ್ಲ ಕೂಡ PP ಗಳನ್ನ ಮಾಡ್ತಾರೆ. ಅವ್ರಿಗೆ ಇವ್ರು ಸರಿಯಾದಂತ ಏನೋ ಮಾಹಿತಿ ಕೊಡೋದಿಲ್ಲ. ಆ ಬೈಲ್ ರಿಜೆಕ್ಟ್ ಮಾಡಿಸ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿಸೋದಿಲ್ಲ. ಬೈಲು ಸಿಕ್ಬಿಡ್ತದೆ. ಆದ್ರೆ ಇಲ್ಲೇನಾಗುತ್ತೆ, ಆಚೆ ಬೈಲ್ ತಗೊಂಡ್ಬಂದವನ್ ಏನ್ ಮಾಡ್ತಾನೆ, ಸಾಕ್ಷಿಗಳು ನಾಶ ಮಾಡ್ತಾನೆ, ಸಾಕ್ಷಿಗಳನ್ನ ಎದುರಿಸ್ತಾನೆ. ಆಮೇಲೆ ಪೊಲೀಸರಿಗೂ ಕೂಡ ದುಡ್ಡು ಕೊಟ್ಟಿರೋ ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ, ಚಾರ್ಜ್ ಶೀಟ್ ವೀಕ್ ಆಗಿ ಹಾಕ್ಬಿಡ್ತಾರೆ. ಚಾರ್ಜ್ ಶೀಟ್ ಗಳನ್ನ ವೀಕ್ ಆಗಿ ಹಾಕ್ಬಿಡ್ತಾರೆ. ಏನೋ ಎವಿಡೆನ್ಸ್ಗಳು ಸರಿಯಾಗಿ ಕೊಡೋದಿಲ್ಲ. ಆಮೇಲೆ ಇವ್ರಿಗೂ ಕೂಡ ಏನೋ ಹೆಂಗಾಗಿದೆ ಅಂದ್ರೆ, ನೀವು DCRE ಪೊಲೀಸ್ ಸ್ಟೇಷನ್ ಹೋದ್ರೆ ಅಕ್ಯೂಸ್ಡ್ ಬಂದು ರಾಜನ್ ತರ ಹೋಗ್ತಾನೆ, ಕೂತ್ಕೋತಾನೆ. ಆದ್ರೆ ಯಾರು ಏನೋ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಕಂಪ್ಲೇನೆಂಟ್ಗಳು, ಅವರೆಲ್ಲ ಅಪರಾಧಿಗಳ ತರ ಕೂತ್ಕೋಬೇಕು ಅಲ್ಲಿ ಹೋಗಿ. ಏನೋ ಅವ್ರ ಮೇಲೆ ಇವ್ರು ದೌರ್ಜನ್ಯ ನೋಡ್ಬೇಕು ನೀವು. ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತೆ SP ಮಾತಾಡೋ ಶೈಲಿ ನೋಡ್ಬೇಕು ನೀವು. ಮತ್ತೆ ಈಗ ನಾವ್ಯಾರಾದ್ರೂ ಹೋರಾಟಗಾರರು ಅಡ್ವೊಕೇಟ್ಗಳನ್ನ ನಾವೇನಾದ್ರೂ ಹೋಗಿ ಕೇಳಿದ್ರೆ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಡ್ಸೋದಿಲ್ಲ. ಸಹಜವಾಗಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಜೋರ್ ಮಾಡಿದಾಗ ನೀವು ನಮ್ಗೆ ಏನೋ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅಡ್ಡಿ ಮಾಡಿದ್ರೆ ಅಂತ ನಮ್ಮ ಮೇಲೆ FIR ಗಳು ಹಾಕ್ಬಿಡೋದು. ಪೊಲೀಸರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನನ್ನ ಮೇಲೆ ಹಾಕಿದಾರೆ. ನಾವು ಅಡ್ವೊಕೇಟ್ ಆಗಿ ಹೋಗಿ ಕೇಳಿದ್ದಕ್ಕೆ ಒಬ್ಬ ಅಯೋಗ್ಯ ಇದ್ದ, ಅಶಿ ಅಂತ ಒಬ್ಬ ಅಯೋಗ್ಯ ಇದ್ದ, ಬಹಳ ಭ್ರಷ್ಟ ಅವನು. ಎಂತ ಭ್ರಷ್ಟ ಅಂದ್ರೆ ಅಯೋಗ್ಯ, ರಿಟೈರ್ಡ್ ಆದ ರೀಸೆಂಟ್ ಆಗಿ. ಅವನ ಜೊತೆಗೆ ಇನ್ನೊಬ್ಬ ಶ್ರೀನಿವಾಸ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದನ್ನ, ಕಡು ಭ್ರಷ್ಟ ಇವರು. ಯಾರೋ ಇಬ್ಬರು ಒಕ್ಕಲಿಗರ ಇಶ್ಯೂ, ಅದು ಅವರು ದುಡ್ಡು ವ್ಯವಹಾರದ ಇಶ್ಯೂ. ಅಲ್ಲಿ ಒಕ್ಕಲಿಗರು ಇಲ್ಲಿಗೆ ಬಂದು ಕೇಸ್ ಮಾಡಕ್ಕಾಗಲ್ಲ ಅಂತ ಹೇಳಿ ಮಧ್ಯದಲ್ಲಿ ಯಾರೋ ಒಬ್ಬ ಹೋರಾಟಗಾರ ಅಂತ ತಳ್ಳಿಬಿಟ್ಟು ಫೇಕ್ ಕೇಸ್ ಹಾಕ್ತಾರೆ. ಅದನ್ನ ಕೇಳಿದ್ದಕ್ಕೆ ನಾನು ಜೋರ್ ಮಾಡಿದೆ ಅಂತೇಳಿ ನೀವು ನಮ್ಮನ್ನ ಏನು ಬೈತೀರಿ ನೀವು ಹಾಗೆ ಈಗ ಅಂತ ನನ್ನ ಮೇಲೆ FIR ಮಾಡ್ತಾರೆ. ನನ್ನ ಮೇಲೆ ಅಲ್ಲ, ಈ ತರ 10 ಜನರ ಮೇಲೆ FIR ಗಳಾಗಿದೆ. ಅಂದ್ರೆ DCRE ದಂಧೆಯ ಕೂಪವಾಗಿದೆ. ಹಾಗಾಗಿ ಗೃಹ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಇಬ್ಬರು ಕೂಡ ಇದನ್ನ ರಿಪೇರಿ ಮಾಡ್ಲಿಲ್ಲ ಅಂದ್ರೆ ನನ್ಗನ್ಸುತ್ತೆ ಏನಾಗಿದೆ ಅಂದ್ರೆ, DCRE ಹೆಂಗಾಗಿದೆಯಪ್ಪ ಅಂದ್ರೆ, ದಲಿತರ ದುಡ್ಡನ್ನ ತಗೊಂಡು ಅಲ್ಲಿರುವ ಅಧಿಕಾರಿಗಳಿಗೆ ಒಂದು ಒಳ್ಳೆ AC ರೂಮು, AC ಕ್ಯಾಬಿನ್ಗಳು, AC ಕಾರ್ಗಳು, ಹೊಸ ಕಾರ್ಗಳು ಕೊಡುವಂತ ಒಂದು ರೀತಿ ಏನು ಭಾಗ್ಯಗಳ ಸ್ಕೀಮ್ ಆಗಿದೆ ಇದು. ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ DCRE ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನನ್ಗನ್ಸುತ್ತೆ ಇವರೇ ದಲಿತರನ್ನ ಮುಗಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿ ದಕ್ಷವಾಗಿರ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ, ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರನ್ನ ತಂದು ಕೂರಿಸ್ಬೇಕು. ಮತ್ತೆ ಇಲ್ಲಿ ಎಡವಟ್ಟುಗಳು ನೋಡಿ, ಶ್ರೀನಿವಾಸ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಆದ್ರೆ ಇನ್ನೂ ಅಲ್ಲಿಂದ ಅವ್ರನ್ನ ಎತ್ತಂಗಡಿ ಮಾಡಿಲ್ಲ. ಅಲ್ಲಿಂದ ಅವ್ರನ್ನ ಕಳಿಸಿಲ್ಲ. ಅಲ್ಲಿ ಇರುವಂತ ಅಧಿಕಾರಿಗಳು ಒಬ್ಬರನ್ನೊಬ್ಬರು ರಕ್ಷಣೆ ಮಾಡ್ಕೊಳ್ಳೋಕೆ ಎಲ್ಲ ಭ್ರಷ್ಟರೇ ಅಲ್ಲಿ. ಹಾಗಾಗಿ ಸರ್ಕಾರ ಕೂಡಲೇ ಇದನ್ನ ಸೀರಿಯಸ್ ಆಗಿ ತಗೊಂಡು DCRE ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನನ್ಗನ್ಸುತ್ತೆ ಪಾಪ ಅರುಣ್ ಚಕ್ರವರ್ತಿ ಅಂತವ್ರು ಯಾವ ಉದ್ದೇಶ ಇಟ್ಕೊಂಡು DCRE
ಒಂದು ಪ್ರತ್ಯೇಕವಾದ ಪೊಲೀಸ್ ಸ್ಟೇಷನ್ ಹುದ್ದೆಗೆ ಏರಿಸ್ತಿರೋದನ್ನ Okay. ಆ ಒಂದು ಉದ್ದೇಶನೇ ಹಾಳಾಗುತ್ತೆ. ಮತ್ತೆ ಸಮಾಜ ಕಲ್ಯಾಣ ಮತ್ತು ಪೊಲೀಸ್ ಇಲಾಖೆ ಇಬ್ಬರ ಮೇಲೂ ನಂಬಿಕೆ ಕಳ್ಕೊತಾರೆ. ಇದು ಸಮಾಜಕ್ಕೆ ಬಹಳ ಕೆಟ್ಟ. ಮತ್ತೆ ನನ್ಗನ್ಸುತ್ತೆ ಈಗ ಮಾಡೋದ್ರಿಂದ ಏನಾಗುತ್ತೆ, ಪ್ರಕರಣಗಳು ಜಾಸ್ತಿ ಆಗ್ತವೆ. ಐ ಮೀನ್ ಕನ್ವಿಕ್ಷನ್ ರೇಟು ಕಡಿಮೆ ಆಗ್ತಾ ಇರ್ತದೆ, ಪ್ರಕರಣಗಳು ಜಾಸ್ತಿ ಆಗ್ತವೆ. ಯಾಕೆ ಅಂದ್ರೆ ಇವ್ರ ಅಕ್ಯೂಸ್ಗಳಿಗೆ ಭಯ ಇರಲ್ಲ. ಬಿಡು, ದುಡ್ಡು ಕೊಟ್ರೆ ನಾವು ಬೇಲ್ ತಗೋಬಹುದು, ದುಡ್ಡು ಕೊಟ್ರೆ ನಾವು FIR ಮಾಡಿಸ್ಬೋದು, ಬಿ ರಿಪೋರ್ಟ್ ಹಾಕ್ಸ್ಬೋದು, Okay. ದುಡ್ಡು ಕೊಟ್ರೆ ನಾವು ಅರೆಸ್ಟ್ ಮಾಡದೆ ನಾವು ಬಚಾವ್ ಆಗ್ಬೋದು ಅನ್ನೋ ಯಾವಾಗ ಧೈರ್ಯ ಬರುತ್ತೆ, ಇದು ಮೆಸೇಜ್ ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ ಇದು. ಓಕೆ, ಹಾಗಾಗಿ ಧನ್ಯವಾದಗಳು atrocity ಗೆ ಹರಿರಾಮ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.